ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 13. ರಾಮ್, ನೀವು ಹೋಗಿ, ಅಣ್ಣ ಬರ್ತಾನೆ, ಅವನ ಜೊತೆ ಹೋಗ್ತೀನಿ ಎಂದಳು ಜಾನು. ಪರವಾಗಿಲ್ಲ, ಅವ್ರು ಬರೋವರೆಗೂ ನಿನ್ನ ಜೊತೆ ಇರ್ತೀನಿ ಎಂದವ ಅವಳ ಕೈ ಹಿಡಿದು ನಿಂತಾಗ ಸೌಂಡ್ ಮಾಡುತ್ತಾ ಬಂದಿತ್ತು ಅಭಿಯ ಬೈಕ್. ಅಣ್ಣ, ಅದು ಅದು ಎಂದಳು ತಾನು ಅವನ ಕೈ ಹಿಡಿದು ನಿಂತಿದ್ದಕ್ಕೆ ತನ್ನಣ್ಣ ಏನಂದುಕೊಂಡನೋ ಎಂದು. ಬಾ ಸ್ವೀಟಿ, ಟೈಮ್ ಆಗುತ್ತೆ ಎಂದ ಗಂಭೀರ ಸ್ವರದಿ. ಭಯದಿ ಬೈಕೇರಿ ಕುಳಿತಾಗ ಕಣ್ಣಲ್ಲೇ ರಾಮ್ನ ನೋಡಿದಳು. ಅವ ಒಪ್ಪಿಗೆ ಕೊಟ್ಟ. ಅಣ್ಣ, ಅದು ನಾನು ಎಂದು ಹೇಳುವವಳ ಮಾತು ತಡೆದವ. ನೀನು ಮಾಡ್ತಿರೋದು ಸರಿಯಿಲ್ಲ ಜಾನು, ಇದು ಸರಿಯಲ್ಲ ಎಂದನವ. ತನ್ನಣ್ಣ ಒಪ್ಪುವ ಎಂದುಕೊಂಡವಳ ಧೈರ್ಯ ಕುಸಿದಿತ್ತು. ಸಾರಿ ಅಣ್ಣ ಎಂದು ತಲೆ ತಗ್ಗಿಸಿ ಕುಳಿತಳು. ಅವನ ಮಾತಿನಿಂದ ಬೇಸರವಾಗಿತ್ತು ಅವಳಿಗೆ. ಯಾಕೆ ತಲೆ ತಗ್ಗಿಸಿದೀಯಾ ಎಂದ ಮೆಲ್ಲಗೆ. ಏನನ್ನೂ ಮಾತನಾಡದೆ ಸುಮ್ಮನೆ ಉಳಿದಳು. ಯಾಕೆ ಸ್ವೀಟಿ, ನೀನು ಮಾಡ್ತಿರೋದು ತಪ್ಪು ಅಂತ ನಿನಗನ್ಸುತ್ತಾ ಎಂದ ಕನ್ನಡಿಯಲ್ಲಿ ಅವಳ ನೋಡುತ್ತಾ. ಇಲ್ಲ ಅಣ್ಣ, ಆದರೆ ನಿನಗಿಷ್ಟ ಇಲ್ವಲ್ಲ ಎಂದಳು ಮೆಲ್ಲಗೆ. ತಾನು ಪ್ರೀತಿ ಮಾಡುವುದು ಅವನಿಗಿಷ್ಟ ಇಲ್ಲ ಅಂದರೆ ಅದನ್ನು ಸಹ ಬಿಟ್ಟು ಬಿಡಲು ಸಿದ್ಧ ಅವಳು. ನಾನು ಹೇಳಿದ್ನ ಸ್ವೀಟಿ ಹಾಗಂತ, ನೀನು ಧೈರ್ಯವಾಗಿ ಹೇಳಬೇಕು. ನಾನು ಪ್ರೀತಿ ಮಾಡ್ತೀನಿ, ಅವನನ್ನೇ ಮದುವೆ ಆಗ್ತೀನಿ, ನೀನು ಮಾಡಿಸಲೇಬೇಕು ಅಂತ ಆರ್ಡರ್ ಮಾಡಬೇಕು. ಹೀಗೆಲ್ಲ ತಲೆ ತಗ್ಗಿಸಿದರೆ ನನಗಿಷ್ಟ ಆಗೋದಿಲ್ಲ ನೋಡು ಎಂದು ಕೋಪ ತೋರಿ. ಅಣ್ಣ ಎಂದಳು ಆಶ್ಚರ್ಯದಿಂದ. ಹೌದು ಕಣೋ, ನೀನು ಮಾಡಿದ್ದು ತಪ್ಪಲ್ಲ, ಆದರೆ ವ್ಯಕ್ತಿ ಹೇಗೆ ಅಂತ ನಾನು ತಿಳಿದುಕೊಳ್ಳೋವರೆಗೂ ನೀನು ಮುಂದುವರಿಬೇಡ. ಈಗಿನ ಕಾಲದಲ್ಲಿ ಯಾರನ್ನು ನಂಬೋದಕ್ಕಾಗೋದಿಲ್ಲ ಪುಟ್ಟ, ಅದರಲ್ಲೂ ಸಿಟಿ ಅವರು. ಸೊ ನನಗೆ 1 ವಾರ ಟೈಮ್ ಕೊಡು, ನಾನು ಅವನ ಬಗ್ಗೆ ತಿಳ್ಕೊಂಡು ನಿನಗೆ ಹೇಳ್ತೀನಿ. ಮನೆಯವರು ಕೊಟ್ಟಿರೋ ಈ 6 ತಿಂಗಳ ನಂತರ ನಾನೇ ಮನೆಯಲ್ಲಿ ಮಾತನಾಡಿ ಒಪ್ಪಿಸ್ತೀನಿ ಎಂದು ಅಭಿ ಹೇಳಿದಾಗ ಖುಷಿಯಿಂದ ಅವನ ಅಪ್ಪಿ ಬಿಟ್ಟಳು. ಥ್ಯಾಂಕ್ ಯು ಅಣ್ಣ, ನಿನ್ನಂಥ ಅಣ್ಣ ಇರಬೇಕು ಎಲ್ಲರಿಗೂ ಎಂದಳು ಅವನ ಕೆನ್ನೆಗೆ ತುಟಿ ಒತ್ತಿ. ಅವ ನಕ್ಕನಷ್ಟೆ. ಅಣ್ಣ, ರಾಮ್ ಒಳ್ಳೆಯವರು, ಆದರೂ ನಿನ್ನ ಸಮಾಧಾನಕ್ಕೆ ನೀನು ವಿಚಾರಿಸಿ ನೋಡು ಎಂದಳು ಉತ್ಸಾಹದಿಂದ. ಅವಳ ಖುಷಿ ನೋಡಿದ ಅವನಿಗೆ ರಾಮ್ ಅವಳೆಷ್ಟು ಪ್ರೀತಿ ಮಾಡುತ್ತಾಳೆ ಎಂದು ಗೊತ್ತಾಯಿತು ಅವನಿಗೆ. ಸರಿಮಾ ಎಂದು ಬೈಕ್ ಮನೆ ಎದುರು ನಿಲ್ಲಿಸಿದ. ಖುಷಿಯಿಂದ ಎಲ್ಲರ ಜೊತೆ ಬೆರೆಯತೊಡಗಿದ್ಲು ಜಾನು. ಅವರೆಷ್ಟು ತಿರಸ್ಕಾರ ಮಾಡಿದರೂ ಅವಳಿಗೆ ಅಣ್ಣನ ಬಗ್ಗೆ ನಂಬಿಕೆ ಇದ್ದೇ ಇದೆ. ರಾಮ್ ಮನೆಗೆ ಬಂದಾಗ ಎಲ್ಲ ಟೀ ಕುಡಿಯುತ್ತಾ ಹರಟುತ್ತಿದ್ರು. ಧನಿ ಟಿವಿಯಲ್ಲಿ ಮೋಟು ಪತ್ಲು ನೋಡುತ್ತಿದ್ಲು. ಇಷ್ಟು ದೊಡ್ಡವಳಾದರೂ ಆ ಡುಮ್ಮ ಕಡ್ಡಿದು ಕಾರ್ಟೂನ್ ನೋಡೋದು ಬಿಟ್ಟಿಲ್ಲ ನೋಡು ಎಂದರು ದಯಾನಂದ್ ಅವರು ಮಗಳ ಕಾಲೆಳೆಯುತ್ತ. ನಿಮಗೆ ಗೊತ್ತಿಲ್ಲ ಡ್ಯಾಡ್, ಅದೆಷ್ಟು ಚೆನ್ನಾಗಿರುತ್ತೆ ಅಂತ ಎಂದು ಬಾಯಾಡಿಸುತ್ತಾ ಹೇಳಿದವಳ ನೋಡಿ. ಏನು ಚೆನ್ನಾಗಿರುತ್ತೋ, ನೀನು ಆ ಮೋಟು ಒಂದೇ ಥರ ತಿನ್ನೋದ್ರಲ್ಲಿ, ಆದರೂ ದಪ್ಪ ಆಗಲ್ಲ ಪತ್ಲು ಥರ ಎಂದು ಕೌಸಲ್ಯ ಅವರು ಗದರುವಾಗ ಕಾರ್ಟೂನಲ್ಲಿ ಬಂದ ಡೈಲಾಗ್ ಜೊತೆ ಖಾಲಿ ಹೊಟ್ಟೆಲಿ ನನ್ನ ತಲೆನೇ ಓಡೋದಿಲ್ಲ ಪತ್ಲು ಎಂದು ನಕ್ಕಳು ದನಿ. ಅವಳ ನೋಡುತ್ತಾ ನಕ್ಕ ರಾಮ್ ಅವಳ ಪಕ್ಕ ಕುಳಿತು ಸಮೋಸ ತಿನ್ನು ಎಂದು ತನ್ನ ಕೈಯಲ್ಲಿದ್ದ ತಿಂಡಿಯ ಕವರ್ ಅವಳತ್ತ ಚಾಚಲು ಥ್ಯಾಂಕ್ ಯು ಬ್ರೋ ಎಂದು ತೆಗೆದುಕೊಂಡು ತಿನ್ನತೊಡಗಿದ್ಲು. ರಾಮ್, ನಿನ್ನ ತಂಗಿ ದೊಡ್ಡವಳಾಗಿದ್ದಾಳೆ ಕಣೋ, ಇನ್ನು ಚಿಕ್ಕ ಮಕ್ಕಳ ಥರ ತಿಂಡಿ ತಂದು ಕೊಡ್ತೀಯಲ್ಲ, ಅವಳು ಆಚೆ ಹೋಗ್ತಾಳೆ, ತಿಂದು ಬರ್ತಾಳೆ ಎಂದು ಸುಮಿತ್ರಾ ಮಗಳ ತಲೆಗೆ ಮೊಡ್ಕಿದ್ರು. ನನ್ನ ಪ್ರಿನ್ಸೆಸ್ ಎಷ್ಟು ದೊಡ್ಡವಳಾದರೂ ನನಗೆ ಚಿಕ್ಕವಳೆ, ಯಾಕೆ ನನ್ನ ತಂಗಿಗೆ ನಾನು ತಿಂಡಿ ತರಬಾರ್ದಾ ಎಂದ ತಂಗಿಯ ನೆತ್ತಿಗೆ ಮುತ್ತಿಟ್ಟು. ರೈಟ್ ಬ್ರೋ ಎಂದು ತಾನು ಅವನನ್ನು ಪಕ್ಕದಿಂದ ತಬ್ಬಿ ಅವನ ಕೆನ್ನೆಗೆ ಮುತ್ತಿಟ್ಲು. ನೀವು ಅಣ್ಣ ತಂಗಿನ ಬಿಟ್ಕೊಡ್ತೀರಾ? ಎಷ್ಟೇ ಆಗಲಿ ಅವನಿಗೆ ಒಬ್ಬ ಹೆಂಡತಿ, ನಿನಗೆ ಒಬ್ಬ ಗಂಡ ಬರೋರ್ಗಷ್ಟೇ ಎಂದರು ವಿಶ್ವನಾಥ್ ಇಬ್ಬರ ನೋಡಿ ನಗುತ್ತಾ. ನನಗೆ ಅತ್ತಿಗೆ ಬರೋದೇ ಬೇಡ, ನನ್ನ ಬ್ರೋ ದೂರ ಆಗೋದಾದರೆ ಎಂದಳು ದನಿ ತಟ್ಟಗೆ. ಹಾಗೆ ಹೇಳ್ಬಾರ್ದು ದನಿ ಎಂದು ಗದರಿದರು ಕೌಸಲ್ಯ ತಟ್ಟನೆ. ನನ್ನ ಪ್ರಿನ್ಸೆಸ್ ಹೇಳಿದ್ದು ಸರಿ ಅಮ್ಮ, ನನ್ನ ತಂಗಿ ಪ್ರೀತಿಗೆ ಅಡ್ಡಿ ಆಗೋದೋದ್ರೆ ನನಗೆ ಹೇಳ್ತಿನೇ ಬೇಡ. ಮೋರೋವರ್ ನನಗೆ ಹುಡುಗಿ ಆ ಥರ ಇಲ್ಲ ಎಂದು ಜಾನುವನ್ನು ನೆನೆದು. ಓಹೋ, ಆಲ್ರೆಡಿ ಹುಡುಗಿ ಸಿಕ್ಕಿದಾಳಾ ಎಂದರು ಮಾಲತಿ ಕಣ್ ಸಂಕುಚಿಸಿ. ತಕ್ಷಣ ಹಣೆ ನೀವಿಕೊಂಡವ. ಹಾಂ ಅಜ್ಜಿ, ನಮ್ಮ ಅಣ್ಣಂಗೆ ಅತ್ತಿಗೆ ಸಿಕ್ಕಿದಾಳೆ ಎಂದು ಓಡಿ ಬಂದ ಲಕ್ಕಿ. ಆಗಷ್ಟೇ ಫ್ರೆಶ್ ಆಗಿ ಬಂದನವ. ಏನು ಹೇಳ್ತಿದೀಯ ಲಕ್ಕಿ, ರಾಮ್ ನಿಜಾನಾ ಎಂದು ಖುಷಿಯಿಂದ ಬಂದರು ಕೌಸಲ್ಯ ಸುಮಿತ್ರಾ. ನೋ ಮಾಮ್, ನಾನು ಹೇಳಿದ್ದು ನನ್ನ ಹೆಂಡತಿ ಹಳ್ಳಿ ಹುಡುಗಿನೇ ಆಗಿರಬೇಕು ಅಂತ, ಸೊ ಅವಳು ಸಂಬಂಧಗಳಿಗೆ ಬೆಲೆ ಕೊಡ್ತಾಳೆ ಎಂದ ಎತ್ತಲೋ ನೋಡುತ್ತಾ. ಹೌದೌದು, ಆ ಹೊಸ ಹುಡುಗಿ ಬರೋದು ಹಳ್ಳಿಯಿಂದ ಅಲ್ವಲಕ್ಕಿ ಎಂದರು ದಯಾನಂದ್ ಕಳ್ಳನಗು ನೀಡುತ್ತಾ. ಡ್ಯಾಡ್, ಇವಾಗ ಮ್ಯಾಟ್ರು ಬಿಡಿ, ಮೊದಲು ನನ್ನ ಪ್ರಿನ್ಸೆಸ್ಗೆ
ಪ್ರಿನ್ಸ್ ಸಿಕ್ಕ ಮೇಲೇ ನಾನು ಮದುವೆ ಆಗೋದು, ಅವಳ ಜೀವನ ಸೆಟಲ್ ಮಾಡ್ತೀನಿ, ರಾಜಕುಮಾರನ ತರ್ತೀನಿ ಎಂದ ರಾಮ್ ಮಾತು ಮರೆಸಲು ಹೇಳುವಾಗ ದನಿ ಸ್ಮೃತಿಪುಟದಲ್ಲಿ ಬಂದದ್ದು ಅವಿಯೇ. ಇಲ್ಲ, ಮೊದಲು ನಾನು ನಿನ್ನ ಮದುವೆ ಮಾಡಿ ಓಡಾಡಿಕೊಂಡು ಮಾಡಿ ನಂತರ ನಾನಾಗೋದು ಎಂದಳು ದನಿ ಮೂತಿ ಉಬ್ಬಿಸಿ. ಈಗ ಕಿತ್ತಾಟ ಸಾಕು, ಬಂದಿರೋ ವಧು ವರರ ಫೋಟೋನ ನೋಡಿ ಫೈನಲ್ ಮಾಡಿ ಎಂದು ಮಾಲತಿಯವರು ಮೇಜಿನ ಮೇಲಿದ್ದ ಫೋಟೋ ತೆಗೆದುಕೊಂಡಾಗ, ಪ್ರಿನ್ಸೆಸ್ ಫ್ರೆಶ್ ಆಗಿ ಬರ್ತೀನಿ ಎಂದು ಓಡಿದ್ದ ರಾಮ್. ಅಣ್ಣ, ನಂದು ಓದೋದಿದೆ ಎಂದು ಅಣ್ಣನ ಹಿಂದೆ ಓಡಿದಳು ದನಿ. ಅವರ ನೋಡಿ ನಕ್ಕರು ಉಳಿದವರೆಲ್ಲ. ಮಾನ್ಯ ದಿನ ಎಂದಿನಂತೆ ರಾಮ್ ಸರಿಯಾದ ಸಮಯಕ್ಕೆ ಗಂಭೀರವಾಗಿ ನಡೆದು ಬಂದ ಆಫೀಸಿನೊಳಗೆ. ಆದರೆ ಅವನ ಕಣ್ಣುಗಳಿಗೆ ಎಂದಿನಂತೆ ಜಾನು ಕಾಣಲಿಲ್ಲ. ಅವನ ಹುಬ್ಬುಗಳು ಬೆಸೆದವು. ಯಾಕಿನ್ನೂ ಬಂದಿಲ್ಲ ಇವಳು ಎಂದುಕೊಂಡು ನಡೆದವ ತನ್ನ ಕ್ಯಾಬಿನ್ಗೆ. ವಲ್ಲದ ಮನದಲ್ಲಿ ಕೆಲಸದಲ್ಲಿ ತೊಡಗಿದವನ ಕಣ್ಣುಗಳು ಪದೇ ಪದೇ ಬಾಗಿಲಿನತ್ತ ನೋಡುತ್ತಿವೆ. ಆದರೆ ಅವಳ ಸುಳಿವಿಲ್ಲ. ಅವನು ಬಂದು ಅರ್ಧ ಗಂಟೆಯ ನಂತರ ಲಕ್ಕಿ ಬಂದು ಕೆಲವು ಮೀಟಿಂಗ್ ಬಗ್ಗೆ ತಿಳಿಸಿ ಹೋದ. ಈಗಂತೂ ಕೋಪ ಉಕ್ಕಿತ್ತು ಕೋಪಿಷ್ಟನಿಗೆ. ಆದರೂ ತಡೆದಿದ್ದ. ಅಷ್ಟರಲ್ಲೇ ಅವನ ಫೋನ್ ರಿಂಗ್ ಅನಿಸಿತು. ನೋಡಿದರೆ ಜಾನಕಿ ಎಂದಿದ್ದುದು ನೋಡಿ ಕೋಪದಲ್ಲೇ ರಿಸೀವ್ ಮಾಡಿದವ ಮಾತನಾಡುವ ಮೊದಲೇ, ರಾಮ್, ನಾನು ಇಲ್ಲಿ ಇಲ್ಲಿ ಎಂದು ಭಯದೆ ಹೇಳಿದ್ಲು ಜಾನು. ಅವಳ ಭಯದ ಧ್ವನಿ ಕೇಳಿ ಎದ್ದು ನಿಂತನವ. ಏನಾಯ್ತು ಜಾನು, ಯಾಕೆ ಗಾಬರಿಯಾಗಿದೆಯಾ, ಎಲ್ಲಿದೆಯಾ ಎಂದ ಒಮ್ಮೆಲೆ ಫೋನ್ ಮಾಡಿ ಭಯದಿ ಮಾತನಾಡುವವಳ ಧ್ವನಿ ಕೇಳಿ ಏಕಾಏಕಿ ಎದುರಿಸಲು ಬಿಟ್ಟು ಹೇಳುತ್ತಿರುವಳಲ್ಲ. ನಾನು ಆಫೀಸಿಗೆ ಬರ್ತಿದ್ದೆ ರಾಮ್, ಇಲ್ಲಿ ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ ಎಂಬ ಗಾಬರಿಯ ಮಾತು ಕೇಳಿದವ, ಇಲ್ಲಿದೆಯಾ ಜಾನು, ನಾನು ಬರ್ತೀನಿ ಈಗಲೇ ಎಂದು ಕಾರ್ ಕೀ ಎತ್ತಿಕೊಂಡು ಓಡಿದ. ಅವನ ಮನದಲ್ಲಿ ಕೇವಲ ಭಯ ತುಂಬಿದೆ. ಯಾಕೆ ಏನು ವಿಚಾರಿಸದೆ ಓಡಿದ್ದ. ಬಹುಶಃ ಅದೇ ಅಲ್ಲವೇ ಪ್ರೀತಿ. ನಮಗೆ ಹತ್ತಿರದವರು ಅಪಾಯದಲ್ಲಿ ಇರುವರೆಂದಾಗ ಮೆದುಳಿಗಿಂತ ವೇಗವಾಗಿ ಪ್ರತಿಕ್ರಿಯೆ ನೀಡುವುದು ಹೃದಯ. ನೋವುವುದು ಅದೇ. ಯಾವುದೋ ನಿರ್ಜನ ಪ್ರದೇಶದ ಗುರುತು ಹೇಳಿದ್ಲು ಜಾನು. ಇವ ತಡ ಮಾಡದೆ ಓಡಿದ, ಏನನ್ನು ಯೋಚಿಸದೆ. ಆದರೆ ಅವನತ್ತ ಹೋದಂತೆ ಆಫೀಸಿಗೆ ಬಂದಳು ಜಾನು ತನ್ನ ಅಣ್ಣನ ಬೈಕಿನಲ್ಲಿ. ಅಣ್ಣ ಬಾಯ್, ಸಂಜೆ ಆದರೆ ರಾಮ್ ಜೊತೆ ಎಲ್ಲಿರಿಗೂ ಹೋಗಿ ಬರ್ತೀನಿ, ಈಗ ಲೇಟಾಗಿ ಬಂದಿದ್ದೀನಿ ಅಂತ ಕೋಪ ಮಾಡ್ಕೊಂಡಿರ್ತಾರೆ, ಕಡಿಮೆ ಮಾಡಬೇಕಲ್ವಾ ಎಂದಾಗ ತಲೆ ಆಡಿಸಿದವ. ಇರೋ ವಿಚಾರ ಹೇಳು, ಯಾಕೆ ಲೇಟ್ ಆಯಿತು ಅಂತ. ಬಾಯ್ ಮಾ, ಬಟ್ ಹುಷಾರು, ಎಲ್ಲ ಹೇಳೋ ನೆಸೆಸಿಟಿ ಇಲ್ಲ ಎಂದಾಗ ನಕ್ಕಳು ಸುಮ್ಮನೆ. ಅವಳು ಎಂದಿನಂತೆ ತನ್ನ ಜಾಗಕ್ಕೆ ಬರುವ ಮುನ್ನ ಅವನ ಕ್ಯಾಬಿನತ್ತ ಕಣ್ಣಾಡಿಸಿದ್ಲು. ಅವನಿರಲಿಲ್ಲವಲ್ಲ. ಓ, ಡಿಸಿಪ್ಲಿನ್ ಡೈನೋಸರ್ ಇವತ್ತು ಇನ್ನೂ ಬಂದಿಲ್ಲ ಎಂದು ಗೊಣಗಿಕೊಂಡು ತಾನು ಕುಳಿತಳು ಆಗಿಲತ್ತಲೇ ನೋಡುತ್ತಾ. ಯಾರೋ ಜಾನು ಕಷ್ಟದಲ್ಲಿರುವಂತೆ ಮಾತನಾಡಿದ್ದು ಕೇಳಿ ಓಡಿ ಬಂದಿದ್ದ ರಾಮ್ ಅವಳು ಹೇಳಿದ್ದ ಜಾಗಕ್ಕೆ. ಅಷ್ಟಕ್ಕೂ ಅಲ್ಲಿ ಯಾರೂ ಇರಲಿಲ್ಲ. ಯಾರಿಗೆ ಜಾನು ಮೇಲೆ ಕೋಪ, ಅಥವಾ ಬೇರೆ ಯಾರಾದರೂ? ನೋನೋ ಎಂದು ತಲೆ ಕೊಡವಿಕೊಂಡವ ಅಲ್ಲಿಯೇ ಅರಸತೊಡಗಿದ ಅವಳನ್ನ. ಜಾನು ಜಾನು ಎಂದು ಅರಚಿದ, ಕಿರುಚಿದ, ಕೂಗಾಡಿದ. ಅವಳ ಸುಳಿವಿಲ್ಲ. ತಲೆ ಕೆಟ್ಟು ಹೋಗಿತ್ತು ಅವನಿಗೆ. ವಾಟ್, ನಾನು ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಿದ್ದೀನಿ, ವೈ ಐ ನೀಡ್ ಟು ವರಿ ಎಂದ ಒಂದು ಕಡೆಯಲ್ಲಿ ನಿಂತು. ಯಾರೂ ಅವಳನ್ನು ಫಾಲೋ ಮಾಡಿದರೆ ನಾನು ಯಾಕೆ ಚಿಂತೆ ಮಾಡ್ತಾ ಒಂದು ಕ್ಷಣವೂ ಯೋಚಿಸದೆ ಬಂದೆ ಎಂದು ಮನ ಕೇಳಿದಾಗ ಒಳ ಮನಸ್ಸು ಉತ್ತರಿಸಿತ್ತು, ಅದು ಶುದ್ಧ ಪ್ರೀತಿ ಎಂದು. ನೋನೋ, ಜಾನು ಅಲ್ಲ, ಬೇರೆ ಯಾವುದೇ ಹೆಣ್ಣು ಕಷ್ಟದಲ್ಲಿ ಇದ್ರೂ ನಾನು ವರಿ ಮಾಡಲೇಬೇಕು, ನಾನು ರಾಮ್ ಎಂದವ ತನ್ನ ಫೋನ್ ನೋಡಿದ. ಅವಳಿಂದ ಕರೆ ಬಂದಿರಬಹುದೆಂದು. ಛೇ, ಅವಳಿಗೆ ಫೋನ್ ಮಾಡ್ಬೋದಿತ್ತು, ಇಲ್ಲಿ ಎಲ್ಲಿದ್ದಾಳೆ ಅಂತ ಕೇಳೋಕೆ, ಅಥವಾ ಫೋನ್ ರಿಂಗ್ ಆದರೆ ನಾನು ಅವಳನ್ನು ಕ್ಯಾಚ್ ಮಾಡಬಹುದು ಎಂದು ಅವಳ ಫೋನಿಗೆ ಕರೆ ಮಾಡಿದ. ಅವಳು ಸ್ವೀಕರಿಸಲೇ ಇಲ್ಲ. ಅಷ್ಟಕ್ಕೂ ಅವಳ ಫೋನ್ ರಿಂಗ್ ಆಗಿದ್ದು ಅವಳಿಗೂ ಕೇಳಿಸಲಿಲ್ಲ. ಛೇ, ಎಲ್ಲಿ ಹುಡುಕೋದು ಇವಳನ್ನು ಎಂದು ಚಿಂತಿಸುತ್ತಾ ನಿಂತಾಗ ಅವನ ಫೋನ್ ರಿಂಗ್ ಅನಿಸಿತು. ಅದು ಯಾರೆಂದೂ ಸಹ ನೋಡದೆ, ಹೇಳು ಜಾನು, ಎಲ್ಲಿದೆಯಾ ಎಂದ ಆತಂಕದಿಂದ. ಆದರೆ ಅತ್ತಲಿಂದ ನಗುತ್ತಿದ್ದ ಲಕ್ಕಿ. ನಾನು ಲಕ್ಕಿ ಅಗ್ರಜ, ಜಾನಕಿ ಅಲ್ಲ ಎಂದಾಗ ಹಣೆ ನೀವಿಕೊಂಡವ ಹೇಳು ಎಂದ ಸುತ್ತಲೂ ನೋಡುತ್ತಾ. ಅವನ ಕಣ್ಣುಗಳು ಜಾನುವನ್ನ ನಿರೀಕ್ಷಿಸುತ್ತಿದ್ದವು. ಅಗ್ರಜ ಎಲ್ಲಿದೆಯಾ, ಇವಾಗ ಮೀಟಿಂಗ್ ಇದೆ, ಬೆಳಗ್ಗೆ ಬಂದಿದ್ದವನು, ಯಾವಾಗ ಹೋದೆ ಎಂದ ಲಕ್ಕಿ ತನ್ನಣ್ಣನ ಆಫೀಸ್ನಲ್ಲಿ ಇಲ್ಲದದ್ದು ಕಂಡು ಫೋನ್ ಮಾಡಿದ್ದನವ. ಲಕ್ಕಿ, ನಾನು ಆಚೆ ಬಂದಿದ್ದೀನಿ, ನೀನೇ ಅಟೆಂಡ್ ಮಾಡು, ನಿಂಗೆ ಅಸಿಸ್ಟ್ ಮಾಡಿಸ್ಕೊಳ್ಳೋಕೆ ಬೇಕಿದ್ರೆ ಮಹಾಲಕ್ಷ್ಮಿ ಹೆಲ್ಪ್ ತಗೋ ಎಂದ ಗಾಬರಿಯಿಂದ. ಅರ್ಧ ಗಟ್ಟಿಯ ಮೇಲಾಯಿತೇನೋ ಅವನು ಆ ಜಾಗಕ್ಕೆ ಬಂದು ತನ್ನವಳ ಸುಳಿವು ಸಿಗದಾಗ ಏನೋ ಕಸಿಬಿಸಿ ಕಾಡತೊಡಗಿತ್ತು ಅವನಿಗೆ. ಬೇಡ ಅಗ್ರಜ,
ನಾನು ಜಾನು ಅವರ ಹೆಲ್ಪ್ ತಗೋತೀನಿ ಎಂದ ಮಹಾಲಕ್ಷ್ಮಿ ಹೆಸರು ಕೇಳಿ ಕೋಪದಿ ತನ್ನ ಅಣ್ಣ ಅತ್ತಿಗೆಯ ಮೇಲೆ ಏನೇನೋ ಆಪಾದನೆ ಮಾಡಿದ್ದವಳ ಮೊಗವನ್ನೂ ನೋಡಿಲ್ಲ ಅವ. ಅವಳ ಭೇಟಿ ಆಗುವ ಎಲ್ಲ ಸಂದರ್ಭಗಳನ್ನು ತಪ್ಪಿಸಿಕೊಂಡು ಓಡಾಡುತ್ತಿದ್ದ. ವಾಟ್, ಜಾನುನಾ? ಅವಳೆಲ್ಲಿದ್ದಾಳೆ ಎಂದ ಹೊಬ್ಬು ಕೂಡಿಸಿ. ಅವಳಿಲ್ಲ ಎಂದೇ ತಲೆ ಕೆಡಿಸಿಕೊಂಡಿದ್ನಲ್ಲ. ಬೆಳಗ್ಗೆನೆ ಬಂದರು ಅಗ್ರಜ. ಹಾಫ್ ಆನ್ ಅವರ್ ಲೇಟ್ ಆಯಿತು ಅಷ್ಟೇ. ಆವಾಗಲಿಂದ ನಿಮ್ಮ ದಾರಿ ಕಾಯ್ತಿದ್ದಾರೆ. ನೀವೆಲ್ಲಿದ್ದೀರಾ? ಯಾಕೆ ಜಗಳ ಮಾಡಿದ್ದೀರಾ ಇಬ್ರು ಎಂದಾಗ ಕೋಪದಿ ಹಲ್ಕಚ್ಚಿದವ ಇನ್ನರ್ಧ ಗಂಟೆಯಲ್ಲಿ ನಾನು ಬರ್ತೀನಿ ಎಂದು ಕರೆ ತುಂಡರಿಸಿದ. ವಾಟ್ ರಾಂಗ್ ವಿತ್ ಯು ಜಾನಕಿ? ನನ್ನ ಜೊತೆ ಆಟ ಆಡ್ತಿದೀಯಾ? 1.5 ಅವರ್ ಲೇಟ್ ಮಾಡಿದೀಯಾ? ಐ ವಿಲ್ ಟೀಚ್ ಯು ಟೈಮ್ ವ್ಯಾಲ್ಯೂ ಎಂದು ಕೋಪದಿ ಸ್ಟೇರಿಂಗ್ ಹುಚ್ಚನಂತೆ ತಿರುಗಿಸುತ್ತಿದ್ದ ರಾಮ್. ಅವನಿಗೆ ಕೋಪದಲ್ಲಿ ಜಾನು ಏನಾದರೂ ಎದುರಿದ್ರೆ ಅದರ ಕಥೆಯೇ ಬೇರೆ ಆಗುತ್ತಿತ್ತು. ಅಸಲಿ ಸತ್ಯ ಆಚೆ ಬರುತ್ತಿತ್ತು. ಕಂಟ್ರೋಲ್ ರಾಮ್, ಅವಳಿಗೇನೂ ಆಗಿಲ್ಲ ಎಂದು ಅವನ ಮನ ಹೇಳಿದ್ರು ಇನ್ನೂ ಉರಿಯುತ್ತಿದ್ದನವ. ಅವಳೇ ಬೇಕಂತ ಮಾಡಿರುವಾಗ ಏನಾಗೋಕ್ಕಾಗುತ್ತೆ ಎಂದು ತಾನೇ ನುಡಿದುಕೊಂಡ. ಅದೆಷ್ಟು ವೇಗವಾಗಿ ಬಂದನೆಂದರೆ ಹೋಗುವಾಗ 25 ನಿಮಿಷ ಸವಿಸಿದ್ದ ದಾರಿಯನ್ನು ಈಗ 15 ನಿಮಿಷದಲ್ಲಿ ಕ್ರಮಿಸಿ ಬಂದಿದ್ದ. ಒಳ ಬರುತ್ತಲೇ ಗಂಭೀರವಾದವ ಹವಳಿದ್ದ ಚೇರ್ ಕಡೆಗೆ ಕೆಂಗಣ್ಣು ಬೀರುತ್ತಲೇ ತನ್ನ ಕ್ಯಾಬಿನ್ ಕಡೆಗೆ ನಡೆದ. ಅವನ ಮೊಗ ನೋಡಿಯೇ ಏನೋ ಆಗಿದೆ ಎಂದು ಊಹಿಸಿದವಳು ಏನಾಯಿತು ಇವನಿಗೆ ಎಂದು ಅವನ ಅನುಮತಿ ಇಲ್ಲದೆ ಡೋರ್ ತೆಗೆದು ಅವನ ಹಿಂದೆಯೇ ಬಂದಳು. ಮೊದಲೇ ಕೋಪದಲ್ಲಿದ್ದನವ. ಅವಳು ಬಂದಿದ್ದು ನೋಡಿ ಕುಡಿಯುತ್ತಿದ್ದ ನೀರನ್ನು ಟೇಬಲ್ ಮೇಲೆ ಇಟ್ಟವ. ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಪರ್ಮಿಷನ್ ಕೇಳಬೇಕು ಅಂತ ಗೊತ್ತಾಗಲ್ವಾ ಎಂದ ಅವಳತ್ತ ನೋಡಿ. ಅವನ ದನಿಗೆ ಬೆಚ್ಚಿದಳು ಜಾನು. ಸಾರಿ ರಾಮ್, ನೀವು ಕೋಪದಲ್ಲಿದ್ರಿ ಅಂತ ಬಂದ್ಬಿಟ್ಟೆ ಎಂದಳು ಮೆಲ್ಲಗೆ. ಅವನ ಕೋಪ ಹೊಸತಲ್ಲ, ಆದರೆ ಇತ್ತೀಚೆಗೆ ಅವನ ಪ್ರೀತಿಯನ್ನಷ್ಟೇ ನೋಡಿದ್ಲಲ್ಲ. ಗಿವ್ ಮಿ ಯುವರ್ ಫೋನ್ ಎಂದ ಅವಳ ಮುಂದೆ ಕೈ ಚಾಚಿ. ಗೊಂದಲದಲ್ಲೇ ಅವನ ನೋಡುತ್ತಿದ್ಲು, ಯಾಕೆ ಎಂಬಂತೆ. ನಿನ್ನ ಫೋನ್ ಕೊಡು ಅಂದೆ ಎಂದ ಕೋಪದಿ. ಭಯದಿ ತನ್ನ ಫೋನ್ ಅವನ ಕೈಗಿಟ್ಲು. ಕಾಲ್ ಲಿಸ್ಟ್ಗೆ ಹೋಗಿ ನೋಡಿದ. ಅವನದೇ 10 ಮಿಸ್ ಕಾಲ್ಗಳು. ಏನಿದು, ಫೋನ್ ರಿಸೀವ್ ಮಾಡೋಕೆ ಆಗಲ್ವಾ ಎಂದ ಅವಳ ತೋಳು ಹಿಡಿದು. ಅವಳಿಗೆ ಆಶ್ಚರ್ಯ, ತನಗೇಕೆ ಇಷ್ಟೊಂದು ಮಿಸ್ ಕಾಲ್ ಮಾಡಿದ್ದನೆಂದು. ಅವನದೇ 10 ಬಿಟ್ಟರೆ ತನ್ನ ಗೆಳತಿಯಳೊಬ್ಬಳ ಕಾಲಿತ್ತು ಅಷ್ಟೆ. ಫೋನ್ ಬಂದಿದ್ದು ಗೊತ್ತಾಗ್ಲಿಲ್ಲ ರಾಮ್. ಅಷ್ಟೊಂದು ಸಾರಿ ಮಾಡಿದ್ದೀರಾ ಎಂದಳು ಭಯದಿ. ಅವ ಮತ್ತೇನು ಹೇಳುತ್ತಾನೋ ಎಂಬ ಭಯ ಆಕೆಗೆ. ನಂಗೆ ತಲೆ ಕೆಟ್ಟಿತ್ತು, ಮಾಡಿದೆ. 10 ಸಾರಿ ಫೋನ್ ಮಾಡಿದ್ರು ಗೊತ್ತಾಗ್ತಿಲ್ವಾ? ಬೆಳಗ್ಗೆ ಯಾಕೆ ಫೋನ್ ಮಾಡಿದ್ದೆ, ಅದು ಅಷ್ಟೊಂದು ಹೆದರಿಕೆಯಲ್ಲಿ ಎಂದ ಅವಳ ಸಮೀಪವಾಗಿ. ನಾನಾ? ಇಲ್ವಲ್ಲ, ನಾನು ನಿಮಗೆ ಫೋನ್ ಮಾಡಿಲ್ಲ ಎಂದಳು ತುಸು ಯೋಚಿಸದೆ. ಏನು, ನೀನು ಫೋನ್ ಮಾಡಿಲ್ಲ? ಕೋಪ ತರಿಸ್ಬೇಡ ನನಗೆ ಜಾನು ಎಂದ ಹಲ್ಕಚ್ಚಿ. ಮೊದಲೇ ತಾಳ್ಮೆ ಕಡಿಮೆ ಅವನಿಗೆ. ಇಲ್ಲ ರಾಮ್, ನಾನು ಬಂದಾಗ ನೀವು ಬಂದಿರಲಿಲ್ಲ, ಅದಕ್ಕೆ ನಿಮ್ಮ ದಾರಿ ಕಾಯ್ತಿದ್ದೆ ನಾನು ಎಂದಳು ನಿಜವನ್ನೇ. ಹೌದಾ, ಇರು ಎಂದವ ಮತ್ತೆ ಅವಳ ಫೋನ್ ತೆಗೆದುಕೊಂಡು ನೋಡಿದ. ಅವರಿಬ್ಬರು ಮಾತನಾಡಿದ್ದಕ್ಕೆ ಸಾಕ್ಷಿಯಾಗಿ ಅಲ್ಲಿ ಪ್ರೂಫ್ ಇತ್ತು. ನೋಡು, 30 ಸೆಕೆಂಡ್ ನನ್ನ ಜೊತೆ ಮಾತಾಡಿದೀಯಾ, ಸರಿಯಾಗಿ 10:05 ಎಂದಾಗ ತಲೆ ಕೆರೆದುಕೊಂಡಳು ಜಾನು. ಇದಕ್ಕೇನು ಹೇಳ್ತೀಯಾ ಎಂದಾಗ ಫೋನ್ ತೆಗೆದುಕೊಂಡು ನೋಡಿದವಳು. ನಾನು ಫೋನ್ ಮಾಡಿಲ್ಲ ರಾಮ್, ಇರಿ ರೆಕಾರ್ಡಿಂಗ್ ಇರುತ್ತೆ ಎಂದು ನೋಡಿದಾಗ ಅಲ್ಲಿ ರೆಕಾರ್ಡಿಂಗ್ ಇರಲಿಲ್ಲ. ನನ್ನ ಫೋನಲ್ಲಿ ಮಾತಾಡಿಲ್ಲ ರಾಮ್, ಮಾತಾಡಿದರೆ ರೆಕಾರ್ಡಿಂಗ್ ಇರ್ತಿತ್ತು ಎಂದಾಗ ಹುಬ್ಬು ಸಂಕುಚಿಸಿ ಇದ್ಯಾವ ನಾಟಕ ಎಂದ ಅವಳಿಂದ ದೂರ ಸರಿಯದೆ. ನಾಟಕ ಅಂದರೆ ಬೇಕಿದ್ರೆ ಈಗೊಮ್ಮೆ ನೀವು ಕಾಲ್ ಮಾಡಿ ನೋಡಿ ಎಂದಾಗ ಕಾಲ್ ಮಾಡಿದ ತಡ ಮಾಡದೆ. ಹೌದು, ಅವಳ ಫೋನ್ ರಿಂಗಣಿಸುತ್ತಿತ್ತೇ ವಿನಃ ಆಚೆ ಕೇಳುತ್ತಿರಲಿಲ್ಲ. ಹಾಗೆ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡ್ಲು. ಎರಡೆರಡು ದನಿ ಕೇಳುತ್ತಿತ್ತು. ವಾಟ್ಸ್ ರಾಂಗ್ ವಿತ್ ಯುವರ್ ಫೋನ್ ಎಂದ ಫೋನನ್ನೊಮ್ಮೆ ನೋಡಿ. ನನಗೆ ಗೊತ್ತಿಲ್ಲ ರಾಮ್, ಆದರೆ ನಾಟಕ ಆಡುವ ಯಾವ ಅವಶ್ಯಕತೆಯೇ ಸಹ ನನಗಿಲ್ಲ ಎಂದು ಅವನಿಂದ ಬಿಡಿಸಿಕೊಂಡವಳು. ಇದೇ ಕಾರಣಕ್ಕಾಗಿ ನನ್ನ ಮದುವೆ ಬೇಡ ಅಂತ ಅಂದಿದ್ದು ನಿಮ್ಮ ಜೊತೆ. ಪ್ರೀತಿ ಒಂದಷ್ಟೇ ಸಾಕಾಗಲ್ಲ ರಾಮ್, ನಂಬಿಕೆ ತಾಳ್ಮೆ ಎರಡೂ ಬೇಕು. ಮೊದಲನೆಯದು ನಿಮಗೆ ತಾಳ್ಮೆ ಕಡಿಮೆ, ಇನ್ನೊಂದು ನನ್ನ ಮೇಲೆ ನಂಬಿಕೆ ಇಲ್ಲ. ಇದೆಲ್ಲ ಹೇಗಾಯ್ತೋ ಗೊತ್ತಿಲ್ಲ, ಆದರೆ ಸಮಾಧಾನದಿಂದ ಕೇಳೋ ತಾಳ್ಮೆ ಇಲ್ಲ ನಿಮ್ಮಲ್ಲೇ. ಒಂದು ವೇಳೆ ನಾನೇ ಹಾಗೆ ಮಾಡಿದ್ರು ಯಾಕೆ ಮಾಡಿದೆ ಅಂತ ಕೇಳೋ ಸಹನೆ ಇಲ್ಲ ನಿಮ್ಮಲ್ಲಿ. ನಾನು ಮಾಡಿರೋ ಚಾನ್ಸಸ್ ಇಲ್ಲ ಅನ್ನೋ ನಂಬಿಕೆ ಇಲ್ಲ ನಿಮ್ಮಲ್ಲಿ. ಇನ್ನೂ ಏನು ಹೇಳಲಿ ನಾನು ಎಂದು ತನ್ನ ಫೋನ್ ತೆಗೆದುಕೊಂಡು, ಸಾರಿ ರಾಮ್, ನನಗೆ ಈ ಮದುವೆ ಇಷ್ಟ ಇಲ್ಲ. ಅದಕ್ಕಾಗಿ ನಾನು 6 ತಿಂಗಳು ಸಮಯ ಕೇಳಿದ್ದು, ಜೊತೆಗೆ ಮನೆಯಲ್ಲಿ ಈಗಲೇ ಹೇಳೋಕೆ ಬೇಡ ಅಂದಿದ್ದು ಎಂದವಳು ಹೊರಡುವಾಗ. ಜಾನು, ನೀನು ಫೋನ್ ಕೊಡು, ಇದೆಲ್ಲ ಮಾಡಿದ್ದು ಯಾರು ಅಂತ ನನಗೆ ಗೊತ್ತಾಗಬೇಕು ಎಂದವ ಅವಳ ಫೋನ್ ತೆಗೆದುಕೊಂಡು
ನನಗೆ ಕೋಪ ಜಾಸ್ತಿ ಅಂತ ನಿನಗೂ ಗೊತ್ತು. ನೀನು ಕಾಣ್ತಿಲ್ಲ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂದಾಗ ನನಗೆ ಗಾಬರಿಯಾಗಿತ್ತು. ನೀನು ಆಫೀಸಲ್ಲೇ ಇದೆಯಾ ಅಂತ ತಿಳಿದಾಗ ಕೋಪ ಆಗಿ ಬದಲಾಯಿತು ಅಷ್ಟೇ ಎಂದವ ತನ್ನ ಫೋನ್ ತೆಗೆದುಕೊಂಡು ಅದ್ಯಾರಿಗೂ ಫೋನ್ ಮಾಡಿ, ಇನ್ನು 5 ನಿಮಿಷಗಳಲ್ಲಿ ನನಗೆ ಡೀಟೇಲ್ಸ್ ಬೇಕು ಎಂದು ಜಾನುವನ್ನು ನೋಡಲು ಅವಳಲ್ಲಿ ಇರಲಿಲ್ಲ. ತಲೆಯ ಮೇಲೆ ಕೈ ಇಟ್ಟು ಯೋಚಿಸತೊಡಗಿದ. ಅಷ್ಟರಲ್ಲಿ ಲಿಂಗಾದ ಫೋನ್ ಎತ್ತಿದವ, ವಾಟ್? ಕಾಲ್ ಫಾರ್ವರ್ಡಿಂಗ್? ಅದು ಜಾನು ಫೋನ್ನ? ಅವರ ನಂಬರ್ ಕಳಿಸು, ಹಾಗೆ ಆ ನಂಬರ್ ಟ್ರೇಸ್ ಮಾಡಿ ಈಗ ಎಲ್ಲಿದೆ ಹೇಳು ಎಂದವ ಕರೆ ತುಂಡರಿಸಿ ಮೀಟಿಂಗ್ ಎದ್ದು ನಡೆದ. ಮೀಟಿಂಗ್ ಮುಗಿಸಿ ಬರುವಷ್ಟರಲ್ಲಿ ಅವನ ಫೋನಿಗೆ ಬಂದ ಅಡ್ರೆಸ್ ಹಿಡಿದು ನೋಡಿದವನ ಹುಬ್ಬುಗಳು ಸಂಕುಚಿಸಿದವು. ನೀನಾ? ಬಟ್ ವೈ ಎಂದುಕೊಂಡು ತನ್ನ ಕಾರ್ ಅತ್ತ ತಿರುಗಿಸಿದ್ದ. ಈಗವನ ಕೋಪಕ್ಕೆ ಬಲಿಯಾಗುವರಾರು? ವೇಗವಾಗಿ ಬಂದ ರಾಮ್ನ ಕಾರ್ ನಿಂತದ್ದು ದೊಡ್ಡದೊಂದು ಕಂಪನಿ ಎದುರು. ಕೋಪ ಹೊತ್ತೆ ಕಾರ್ ಹಿಡಿದು ಒಳ ಬಂದನವ. ಎಲ್ಲರೂ ಅವನನ್ನೇ ನೋಡುತ್ತಿದ್ರು. ಅವನೆಂದರೆ ಯಾರಿಗೆ ಗೊತ್ತಿಲ್ಲ? ಬಿಸ್ನೆಸ್ ವೈರಿಗಳ ಕಂಪನಿಯ ಕೆಲಸಗಾರರಿಗೂ ಗೊತ್ತವ. ಅವನ ಕಂಪನಿಯಲ್ಲಿ ಕೆಲಸ ಮಾಡಲೇಬೇಕೆಂದು ಪಣ ತೊಟ್ಟವರೆಷ್ಟೋ. ಇವ್ರು ಯಾಕೆ ಇಲ್ಲಿ ಎಂದುಕೊಂಡರು ಆ ಕಂಪನಿ ಬಾಸ್. ನೇರವಾಗಿ ಕ್ಯಾಬಿನ್ಗೆ ಬಂದ, ಬಾ, ನಿಮ್ಮ ಕಂಪನಿಯಲ್ಲಿ ಇವರು ಎಲ್ಲಿರೋದು ಎಂದ ಫೋಟೋ ತೋರಿಸಿ. ಅವನ ಫೋಟೋ ನೋಡಿದ ಆ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಒಂದು ಡೆಸ್ಕ್ ಎದುರು ನಿಲ್ಲಿಸಿದರು. ಅವರು ಬಂದದ್ದು ಅರಿವಾಗಿ ಎದ್ದು ನಿಂತವ, ಯಾಕೀಗೆ ಮಾಡಿದ್ರಿ ಮಿಸ್ಟರ್ ಅಭಿಮನ್ಯು? ನಿಮ್ಮ ತಂಗಿ ಫೋನ್ ನೀವೇ ಹ್ಯಾಕ್ ಮಾಡಿ ನನ್ನ ಯಾಕೆ ಅಲ್ಲಿಗೆ ಕರೆಸಿದ್ರಿ ಎಂದ ರಾಮ್ ಕೋಪದಿ. ಹೌದು, ರಾಮ್ ಬಂದದ್ದು ಅಭಿ ಕೆಲಸ ಮಾಡುವ ಕಂಪನಿಗೆ. ಫಸ್ಟ್ ಆಫ್ ಆಲ್ ಐ ಆಮ್ ಸಾರಿ ರಾಮ್ ಎಂದು ಅವನ ಭುಜ ಬಳಸಿದವ. ನನ್ನ ತಂಗಿ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋಕೆ ನನಗಿಷ್ಟ ಇಲ್ಲ. ನಿಮ್ಮನ್ನು ನನ್ನ ತಂಗಿ ಇಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾದಾಗ ತುಂಬ ಖುಷಿಯಾಯಿತು. ನಿಮ್ಮ ಬಗ್ಗೆ ತಿಳ್ಕೊಂಡೆ, ಆದರೆ ನೀವು ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ತಿಳ್ಕೊಳ್ಳೋಕೆ ಚಿಕ್ಕ ಟ್ರಿಕ್ ಯೂಸ್ ಮಾಡಿದೆ. ಐ ಆಮ್ ಸಾರಿ ಎಂದು ಅಭಿ ಹೇಳಿದಾಗ, ನಾನು ನಿಮ್ಮ ಟೆಸ್ಟಲ್ಲಿ ಪಾಸ್ ಆದ್ನಾ ಎಂದ ರಾಮ್ ವ್ಯಂಗ್ಯವಾಗಿ. ಫಸ್ಟ್ ರ್ಯಾಂಕ್ ಆಗಿದ್ದೀರ ರಾಮ್ ಎಂದಾಗ ವಕ್ರವಾಗಿ ನಕ್ಕ ರಾಮ್. ಅವನ ನಗಿಯ ಅರ್ಥ ಅವನಿಗಷ್ಟೇ ತಿಳಿಯದೇನು. ಹೋ, ಹಾಗಿದ್ರೆ ನಿಮ್ಮ ತಂಗಿನ ನನಗೆ ಕೊಟ್ಟು ಮದುವೆ ಮಾಡ್ತೀರಾ ಎಂದ ವಿನಯವಾಗಿ. ಅವನ ಹಾಸ್ಯಕ್ಕೆ ನಕ್ಕವ, ಪಕ್ಕ, ಆದರೆ ಅವಳು 6 ತಿಂಗಳು ಟೈಮ್ ಕೇಳ್ತಿದ್ದಾಳೆ, ಸೊ ಅಲ್ಲಿವರೆಗೂ ಲವ್ ಮಾಡ್ತೀರಿ ಎಂದ ಅಭಿ. ಇಂತಹ ಅಣ್ಣ ಸಿಗುವುದು ಅಪರೂಪವೇ. ನೀವು ಒಳ್ಳೆ ಅಣ್ಣ ಕಣ್ರಿ. ಅಬ್ಬಾ, ತಂಗಿನ ಯಾರಾದರೂ ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಕೈಕಾಲು ಮುರಿತಾರೆ. ನೀವು ನೋಡಿದರೆ ಮೊದಲು ಲವ್ ಮಾಡಿ ಆಮೇಲೆ ಮದುವೆ ಅಂತಿರಲ್ಲ ಎಂದ ನಗುತ್ತಾ. ನನ್ನ ತಂಗಿ ಚಾಯ್ಸ್ ಬಗ್ಗೆ ನನಗೆ ಗೊತ್ತು ರಾಮ್. ಏನೇ ಆಗಲಿ ಅವಳು ಬೆಸ್ಟನ್ನೇ ಆಯ್ಕೆ ಮಾಡಿರ್ತಾಳೆ ಅನ್ನೋ ನಂಬಿಕೆ ನನಗೆ. ಹಾಗೆ ಅವಳಿಗಾಗಿ ನಾನು ಏನೇ ಕೊಟ್ಟರು 100 ಬಾರಿ ಪರಿಶೀಲಿಸಿ ಕೊಡ್ತೀನಿ ಅನ್ನೋ ಭರವಸೆ ಅವಳಿಗೆ. ನೀವು ಚಿನ್ನ ರಾಮ್, ಅದಕ್ಕೆ ಕಣ್ಮುಚ್ಚಿ ಒಪ್ಪಿದ್ದೀನಿ. ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತೀರಾ ಅಲ್ವಾ ಎಂದ ಅವನ ಕೈ ಹಿಡಿದು. ಈಗವನ ಮನದಲ್ಲಿ ಸಣ್ಣಗಾಗಿ ಭಯ ಟಿಸಿಲೊಡೆಯಿತು. ಆದರೂ ಗಂಭೀರತೆ ಬಿಡದೆ, ಅಫ್ಕೋರ್ಸ್ ಅಭಿ, ಅವಳು ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂದಮೇಲೆ ನಾನು ಚೆನ್ನಾಗಿ ನೋಡ್ಕೊಳ್ಳೋದೇ ಇರ್ತೀನಾ ಎಂದ ಅವನ ಕೈ ಹಿಡಿತ ಬಿಗಿ ಮಾಡಿ. ಅದೊಂದು ಭರವಸೆ ಸಾಕಿತ್ತು ಆ ಅಣ್ಣನಿಗೆ. ಥ್ಯಾಂಕ್ ಯು ರಾಮ್. ಇನ್ನು ನಮ್ಮ ಮನೆಯವರಲ್ಲ, ಜಗತ್ತೇ ಎದುರಾದರೂ ನಿಮ್ಮ ಪ್ರೀತಿನ ನಾನು ಒಂದು ಮಾಡ್ತೀನಿ ಎಂದು ಅಭಿ ಹೇಳಿದಾಗ ನಕ್ಕನಷ್ಟೆ. ಆಗಾಗ ಅವನ ತುಟಿಯದೆಯಲ್ಲಿ ಹಾದು ಹೋಗುವ ಆ ನಗುವಿನ ಅರ್ಥವೇನೋ. ಓಕೆ ಅಭಿ, ನಾನು ಬರ್ತೀನಿ. ನಿಮ್ಮ ತಂಗಿನ ಕೂಲ್ ಮಾಡಬೇಕು ನಾನಿನ್ನು. ಅವಳ ಮೇಲೆ ರೇಗಿದೆ ಅಂತ ಮುಖ ಊದಿಸ್ಕೊಂಡಿದ್ದಾಳೆ ಎಂದ ಜಾನುವನ್ನು ನೆನೆದು. ಯಾಕೆ ರೇಗಿದ್ರಿ ಎಂದ ಅಭಿಯ ಹುಬ್ಬುಗಳು ಗಂಟಿಕ್ಕಿದವು. ನೀವು ಫೋನ್ ಮಾಡಿ ಏನೋ ಆಟ ಆಡಿಸಿದ್ರಿ, ಆದರೆ ನನಗೆ ಅವಳಿಗೇನಾಯಿತೋ ಅನ್ನೋ ಟೆನ್ಷನಲ್ಲಿ ಅವಳು ಕಾಲ್ ಪಿಕ್ ಮಾಡದೆ ಆಫೀಸ್ನಲ್ಲಿ ಇದ್ದಾಳೆ ಅಂತ ರೇಗಿದೆ. ಆಮೇಲೆ ಗೊತ್ತಾಗಿದ್ದು ತಾವು ಹ್ಯಾಕ್ ಮಾಡಿಸಿರೋದು ಎಂದಾಗ ಹುಬ್ಬು ಸಡಿಲಿಸಿದ ಅಭಿ. ಹಾಂ, ನನ್ನ ತಂಗಿ ಕೋಪ ಅಷ್ಟೊಂದು ಹೊತ್ತು ಇರಲ್ಲ. ಐಸ್ ಕ್ರೀಮ್ ಕೊಡಿಸಿ ಬಿಡಿ, ಕರಗಿ ಹೋಗ್ತಾಳೆ ಎಂದು ಟಿಪ್ಸ್ ಸಹ ಕೊಟ್ಟನವ. ಗೊತ್ತು ಬಿಡಿ ಎಂದರ ಹಣೆ ನೀವಿಕೊಂಡು. ಐ ಮೀನ್ ಗೊತ್ತಾಯ್ತು ಬಿಡಿ. ಹಾಗೆ ಹ್ಯಾಕ್ ಮಾಡಿರೋದು ತೆಗೆದು ಬಿಡಿ, ಯಾರಾದರೂ ಕಾಲ್ ಮಾಡಿದರೆ ನಿಮಗೆ ಕನೆಕ್ಟ್ ಆಗುತ್ತೆ ಎಂದ ರಾಮ್. ಹಾಂ, ಮರೆತಿದ್ದೆ, ಇವಾಗ ತೆಗಿತೀನಿ ಎನ್ನುವಾಗ ಅವರಿದ್ದಲ್ಲಿಗೆ ಬಂದಿದ್ದ ಆ ಕಂಪನಿ ಬಾಸ್. ರಾಮ್ ಸರ್, ನೀವಿಲ್ಲಿ ಬನ್ನಿ ಎಂದ ಆತ್ಮೀಯತೆಯಿಂದ. ನೋನು, ನಾನು ಅಭಿಮನ್ಯು ಅವರನ್ನು ನೋಡೋಕೆ ಬಂದಿದ್ದೆ. ಐ ಹ್ಯಾವ್ ಟು ಗೋ ಎಂದು ಕೋಟ್ ಸರಿಪಡಿಸಿಕೊಂಡ. ಸರ್, ಅಭಿ ನೋಡೋಕ? ಯಾಕೆ ಸರ್, ಏನಾದರೂ ಎಂದು ಗಾಬರಿಯಿಂದ ಹೇಳಿದವರ ಭುಜ ತಟ್ಟಿದವ. ಆ ರೀತಿ ಏನಿಲ್ಲ, ಇಟ್ಸ್ ಪರ್ಸನಲ್, ಈಸ್ ಅ ಗುಡ್ ವರ್ಕರ್ ಎಂದು ಮುಂದೆ ನಡೆದವನ ತಡೆದು. ರಾಮ್, ಒಂದು ಕಪ್ಪು ಟೀ ಎಂದರು ಅವರು. ತಲೆ ಆಡಿಸಿದವ. ಐಸ್ ಕ್ರೀಮ್ ಪಾರ್ಟಿ ಇದೆ, ಹೋಗಬೇಕು ಎಂದು ಅಭಿಯತ್ತ ನೋಡಿ ನಗುತ್ತಾ ತಲೆ ಆಡಿಸಿದರು ಇಬ್ಬರು.
ಅಲ್ಲಿಂದ ಹೊರಟು ಕಾರ್ ಏರಿದವನ ತಲೆಯ ತುಂಬ ಅಭಿಮನ್ಯು ನುಡಿದ ಮಾತುಗಳೇ. ನನ್ನ ತಂಗಿಯ ಆಯ್ಕೆ ಬೆಸ್ಟ್ ಆಗಿರುತ್ತೆ. ನನ್ನ ತಂಗಿಗೆ ನಾನು ಒಳ್ಳೆಯದನ್ನೇ ಕೊಡೋದು. ಅವನ ಆ ಭರವಸೆ ಯಾಕೋ ಅವನ ಮನವನ್ನು ಕೆಣಕಿತ್ತು. ದಾರಿಗೆ ನೋಡುತ್ತಾ ಕಾರ್ ಚಲಾಯಿಸುತ್ತಿದ್ದವ, ಅವಳಿಗೆ ಏನಾಯಿತು ಅಂತ ನಾನು ಯಾಕೆ ಓಡಿ ಹೋದೆ? ಅವಳು ನನ್ನ ಫಾಲೋ ಮಾಡ್ತಿದ್ದಾರೆ ಅಂತಾನ ಅಭಿ ಜೊತೆಗೆ ಇರ್ತಾನೆ ಅನ್ನೋ ಯೋಚನೆ ಸಹ ಬರಲಿಲ್ವಲ್ಲ ನನ್ನ ತಲೆಗೆ ಎಂದು ಯೋಚಿಸಿದ ತನ್ನಲ್ಲೇ. ತನ್ನವರ ಕಾಳಜಿ ಮಾಡೋದೇ ಪ್ರೀತಿನ? ನನ್ನವಳಿಗೆ ಏನಾದರೂ ಆಗುತ್ತೆ ಅನ್ನೋದೇ ಪ್ರೀತಿನ? ಪ್ರೀತಿ ಅಂದರೆ ಏನು? ಅವಳು ನನ್ನ ಮೇಲೆ ಕೋಪ ತೋರುವಾಗಲೂ ನಾನು ಅವಳನ್ನು ಸುಮ್ಮನೆ ಆಗಿಬಿಟ್ಟೆ ಎಂದುಕೊಂಡವ ತನ್ನ ಫೋನಲ್ಲಿ ಕುಳಿತಿದ್ದ ಅವಳ ಫೋಟೋ ನೋಡಿದ ಒಮ್ಮೆ. ನಾನೇನಾದರೂ ಜಾನುನ ಲವ್ ಎಂದವ ತಲೆ ಕೊಡವಿಕೊಂಡು, ಆ ರೀತಿ ಏನಿಲ್ಲ, ಇಟ್ಸ್ ಜಸ್ಟ್ ಅನ್ ಅಟ್ರಾಕ್ಷನ್, ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಅಷ್ಟೆ, ಚಾಲೆಂಜ್ಗಾಗಿ ಮದುವೆ ಆಗ್ತಿರೋದು ಎಂದುಕೊಂಡ ತನ್ನಲ್ಲೇ. ಮದುವೆ ಆದಮೇಲೆ ಎಂದಿತ್ತವನ ಮನ. ಮೊದಲು ಅವಳನ್ನು ಒಲಿಸಿಕೊಳ್ಳೋದು ನೋಡಬೇಕು. ನಿನ್ನ ಟೈಮ್ ಪಾಸ್ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ನನ್ನ ಬಳಿ ಎಂದು ತನ್ನ ಮನಸ್ಸಿಗೆ ತಾನೇ ಬೈದುಕೊಂಡವ ಡ್ರೈವಿಂಗ್ನತ್ತ ಗಮನ ಕೊಟ್ಟ. ಹೌದು, ಅವಳನ್ನು ಮದುವೆ ಆಗುವಂತೆ ಕೇಳಿದ್ದು ಚಾಲೆಂಜ್ಗಾಗಿಯೇ. ರಮಣ್, ನಿನ್ನಿಂದ ಇಷ್ಟೊಂದು ಒಳ್ಳೆ ಆಫರ್ ಸಿಕ್ಕಿದೆ ನನಗೆ ಎಂದು ನಕ್ಕವ ಕಾರ್ ನಿಲ್ಲಿಸಿ ಒಳಗೆ ನಡೆದ. ಅವನು ಬಂದಿದ್ದು ಗೊತ್ತಾದರೂ ತನ್ನ ಕೆಲಸದಲ್ಲಿ ಮುಳುಗಿದಂತೆ ನಾಟಕ ಮಾಡುತ್ತಿದ್ಲು ಜಾನು. ಅವ ಬೇಕೆಂದೇ ಅವಳ ಮುಂದೆ ಬಂದು, ಮಿಸ್ ಜಾನಕಿ, ಕಮ್ ಟು ಮೈ ಕ್ಯಾಬಿನ್ ಎಂದ ಎಲ್ಲರಿಗೂ ಕೇಳುವಂತೆ. ಒಮ್ಮೆ ಸುತ್ತಲೂ ನೋಡಿ ಕೋಪಗೊಂಡು ಮೂಗನ್ನು ಅರಳಿಸಿದವಳನ್ನು ನೋಡಿ, ಬೆಳಗ್ಗೆ ಕೊಟ್ಟಿದ್ದ ಫೈಲ್ ತಗೊಂಡು ಬನ್ನಿ ಎಂದು ನಡೆದ. ಕೋಪದಿ ಫೈಲ್ ಹಿಡಿದು ಅವನ ಹಿಂದೆಯೇ ನಡೆದಳು ಜಾನು. ಇತ್ತ 2 ದಿನದಿಂದ ತನ್ನ ಕೈಗೆ ಸಿಗದವನ ಬಳಿ ಬಂದಿದ್ಲು ಮಹಾಲಕ್ಷ್ಮಿ. ರಾಮ್ ಬಗ್ಗೆ ಮಾತನಾಡದಾಗಿಂದ ಅವಳನ್ನು ಕಣ್ಣೆತ್ತಿಯೇ ನೋಡಿರಲಿಲ್ಲ ಲಕ್ಕಿ. ಲಕ್ಕಿಯವರೇ ಎಂದಳು ಅವನ ಮುಂದೆ ನಿಂತು. ಅವ ತಲೆ ಎತ್ತಿದ ಅಷ್ಟೆ. ಐ ಆಮ್ ಸಾರಿ, ನಾನು ಆ ರೀತಿ ಮಾತಾಡಬಾರ್ದಿತ್ತು ಎಂದಳು ಬೇಸರದಿಂದ. ಇದು ಆಫೀಸ್ ಮಿಸ್ ಮಹಾಲಕ್ಷ್ಮಿ, ಮೈಂಡ್ ಇಟ್ ಎಂದ ಅವಳ ಮಾತುಗಳನ್ನು ಅವಳಿಗೆ ತಿರುಗಿಸಿ. ಹೌದು ಲಕ್ಕಿ, ಬಟ್ ನಾನು ಆ ರೀತಿ ಮಾತಾಡೋದಕ್ಕೂ ಕಾರಣ ಇದೆ, ಬನ್ನಿ ನನ್ನ ಜೊತೆ ಎಂದಳು ಅವನ ಕೈ ಹಿಡಿದು. ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಮಹಾಲಕ್ಷ್ಮಿ, ಕಾರಣ ಏನೇ ಇರಲಿ ನೀವು ಅಂದಿದ್ದು ತಪ್ಪು ಎಂದ ಅವಳ ನೋಡದೆ. ನಾನು ಅಂದಿದ್ದು ತಪ್ಪಾದರೆ ಇಲ್ಲಿ ಅಪರಾಧನೇ ಆಗಿದೆ, ಬನ್ನಿ ಎಂದು ಅವನ ಕೈ ಹಿಡಿದು ಕರೆದುಕೊಂಡು ಹೋಗಿ ಒಂದೆಡೆ ನಿಲ್ಲಿಸಿದ್ಲು. ಇಬ್ಬರು ಹುಡುಗಿಯರ ಮಧ್ಯೆ ಮಾತುಕತೆ ನಡೆಯುತ್ತಿತ್ತು. ನೋಡಿದ್ಯಾ ರಾಮ್ ಸರ್ನ, ಒಮ್ಮೆಯೂ ನಮ್ಮ ಜೊತೆ ಮಾತನಾಡದೇ ಇರೋರು ಆ ಜಾನುನ ದಿನಕ್ಕೆ 10 ಬಾರಿ ಕ್ಯಾಬಿನ್ಗೆ ಕರೆಸ್ಕೋತಾರೆ ಎಂದಳು ಒಬ್ಬಳು. ಹೌದು, ಅವರ ಮಧ್ಯೆ ಏನೋ ನಡೀತಿದೆ, ಅಷ್ಟಲ್ಲದೆ ಈಗಷ್ಟೇ ಅಪಾಯಿಂಟ್ ಆದವಳನ್ನು PA ಥರ ಟ್ರೀಟ್ ಮಾಡ್ತಿರ್ಲಿಲ್ಲ ಎಂದಳು ಇನ್ನೊಬ್ಬಳು. ಏನೇ ಆಗಿರಲಿ ಬಿಡು, ಚೂರು ತೆಳ್ಳಗೆ ಬೆಳ್ಳಗೆ ಇದ್ದರೆ ಹೀಗೆ, ಆ ಮಹಾಲಕ್ಷ್ಮಿಯಿಂದ ಲಕ್ಷ್ಮಣ್ ಸರ್ ಅಳಿತಿಲ್ವಾ ಎಂದಾಗ ಮಹಾಲಕ್ಷ್ಮಿ ಲಕ್ಕಿಯ ಮುಖ ನೋಡಿದ್ಲು. ಉರಿಯುವ ಕೆಂಡವೇ ಆಗಿದ್ದ ನವ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ.